ವೆಲ್ಕಮ್ ಟು ಸುಕುಮ್ ಅಡುಗೆ ಮನೆ. ಇವತ್ತು ನಾನು ಚಪ್ಪರದ ಅವರೆಕಾಯಿ ಪಲ್ಯ ಯಾವ ಥರ ಮಾಡ್ದಂತ ತೋರಿಸ್ತಾ ಇದ್ದೀನಿ. ನೋಡೋಣ ಬನ್ನಿ. ಮೊದಲು ಒಂದು ಕಡಾಯಿ ಇಟ್ಕೊಂಡ್ಬಿಟ್ಟು ಆ ಕಡಾಯಿಗೆ ನಾವು ಅವರೆಕಾಯಿನ ಬಿಡಿಸಿರುವ ಹಾಗೆ ಕ್ಲೀನಾಗಿ ನಾವು ತೊಳೆದಿಟ್ಕೊಂಡಿರುವಂಥ ಅವರೆಕಾಯಿ ಏನೈತಲ್ಲ ಅದನ್ನು ಹಾಕಿ ಸ್ವಲ್ಪ ಇದಕ್ಕೆ ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಸಣ್ಣ ಉರಿಯಲ್ಲಿ. ಇದು ಸ್ವಲ್ಪ ಹಸಿ ಇರುತ್ತಲ್ಲ, ಹಾಗಾಗಿ ನಾವು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡೋದ್ರಿಂದ ನಮ್ಗೆ ಪಲ್ಯ ಮಾಡೋದು ತುಂಬಾ ಬೇಗ ಆಗುತ್ತೆ. ಹಾಗಾಗಿ ನಾನು ಇದನ್ನ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಒಂದು 5 ನಿಮಿಷ ಕಾಲ ಇದನ್ನು ಸ್ವಲ್ಪ ನಾನು ಬಾಡಿಸ್ಕೊತಾ ಇದ್ದೀನಿ. ನೋಡಿ ಈ ಥರ ಇದನ್ನು ಸ್ವಲ್ಪ ನಾವು ಎಣ್ಣೆ ಹಾಕಿಬಿಟ್ಟು ಹುರ್ಕೊಳ್ಳೋದ್ರಿಂದ ನಮ್ಗೆ ಪಲ್ಯ ಟೇಸ್ಟ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಇದನ್ನು ಸಣ್ಣ ಉರಿಯಲ್ಲಿ ಸ್ವಲ್ಪ ಹುರಿದ್ಬಿಟ್ಟು ಆಮೇಲೆ ಇದನ್ನು ನಾನು ಒಗ್ಗರಣೆ ಹಾಕಬೇಕಾಗುತ್ತೆ. ಇದು ರೊಟ್ಟಿ ಹಾಗೂ ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಇವತ್ತು ನಾನು ಯಾವ ಥರ ಮಾಡೋದಂತ ತೋರಿಸ್ತಾ ಇದ್ದೀನಿ. ಅದೇ ಕಡಾಯಿಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು ಸಾಸಿವೆ ಹಾಕೋಣ. ಒಂದು ಅರ್ಧ ಚಮಚಷ್ಟು ಸಾಸಿವೆ, ಹಾಗೆ ಅದರ ಜೊತೆ ಒಂದಿಷ್ಟು ನಾನಿಲ್ಲಿ ಅರ್ಧ ಚಮಚ ಅಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ಹಾಗೆ ಒಂದಿಷ್ಟು ನಾನಿಲ್ಲಿ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಕರ್ಬೇವಿನ ಸೊಪ್ಪು ಹಾಕಿದ ಮೇಲೆ ನಾವೇನು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಸಣ್ಣದಾಗಿ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕಿ ಸ್ವಲ್ಪ ಈರುಳ್ಳಿನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಈ ಥರ ಸ್ವಲ್ಪ ಈರುಳ್ಳಿನ ಫ್ರೈ ಮಾಡ್ಕೊಂಡಿದ್ಮೇಲೆ ನೋಡಿ ಎಣ್ಣೆಯಲ್ಲಿ ಇದು ಸ್ವಲ್ಪ ಕಲರ್ ಚೇಂಜ್ ಆಗಲಿ ಅಲ್ಲಿವರೆಗೂ ನಾವು ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಎಣ್ಣೆಯಲ್ಲಿ ಬೆಂದ ಮೇಲೆ ಇದಕ್ಕೇನೈತಲ್ಲ ನಾವು ಹಸಿ ಮೆಣಸಿನ್ಕಾಯಿ ಪೇಸ್ಟನ್ನು ನಾನಿಲ್ಲಿ ನಿಮ್ಗೆ ಖಾರಕ್ಕೆ ನೋಡ್ಕೊಂಬಿಟ್ಟು ನಾನಿಲ್ಲಿ ಅರ್ಧ ಚಮಚ ಅಷ್ಟು ಇಲ್ಲಿ ನಾನು ಹಸಿ ಮೆಣಸಿನ್ಕಾಯಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಇದನ್ನು ಈರುಳ್ಳಿಯಲ್ಲಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ಏನೈತಲ್ಲ ನಾವು ಫ್ರೈ ಮಾಡ್ಕೊಂಡು ಇಟ್ಕೊಂಡಿರುವಂಥ ಅವರೆಕಾಯನ್ನು ಇದ್ರ ಜೊತೆ ಸೇರಿಸ್ಕೊಂಡ್ಬಿಡೋಣ. ನೋಡಿ ಇದ್ರ ಜೊತೆ ಸೇರಿಸ್ಕೊಂಡು ಈರುಳ್ಳಿ ಜೊತೆ ಇದನ್ನ ಚೆನ್ನಾಗಿ ನಾವು ಕಾಯಿಡ್ಸ್ಕೋಬೇಕಾಗತ್ತೆ. ಇದನ್ನು ಈ ಥರ ಚೆನ್ನಾಗಿ ಕಾಯಿಡ್ಸ್ಕೊಂಡಿದ್ಮೇಲೆ ಈರುಳ್ಳಿ ಜೊತೆ ಅವರೆಕಾಯಿ ಚೆನ್ನಾಗಿ ಹೊಂದ್ಕೋಬೇಕು. ಆ ಥರ ನಾವು ಇದನ್ನು ಚೆನ್ನಾಗಿ ಕಾಯಿಡ್ಸ್ಕೊಳ್ಳೋಣ. ಆಮೇಲೆ ಇದಕ್ಕೆ ನಾವು ಒಂದು ಅರ್ಧ ಚಮಚ ಅಷ್ಟಿಲ್ಲಿ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ನಾನಿಲ್ಲಿ ಉಪ್ಪನ್ನು ನೋಡಿಕೊಂಡು ಹಾಕ್ಕೋಬೇಕಾಗುತ್ತೆ. ಹಾಕಿದ ಮೇಲೆ ಇದನ್ನು ಸ್ವಲ್ಪ ಅದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ಏನೈತಲ್ಲ 1/4 ಟೀ ಸ್ಪೂನಷ್ಟು ನಾನಿಲ್ಲಿ ಜೀರಿಗೆ ಪೌಡ್ರ್ ಹಾಕ್ತಾಯಿದ್ದೀನಿ. ಹಾಗೆ ಅರ್ಧ ಟೀ ಸ್ಪೂನಷ್ಟು ನಾನಿಲ್ಲಿ ಧನಿಯಾ ಪುಡಿ ಹಾಕಿ ಅದ್ರ ಜೊತೆ ಇದನ್ನ ಚೆನ್ನಾಗಿ ಇದು ಕಾಯಿಡ್ಸ್ಕೊತಾ ಇದ್ದೀನಿ. ಆಮೇಲೆ ಇದಕ್ಕೆ ಬೇಕಿದ್ದರೆ ಹಸಿ ಕೊಬ್ಬರಿ ತುರಿನಾದರೂ ಹಾಕ್ಕೋಬೋದು ಅಥವಾ ಕಡಲೆ ಬೀಜ ಪೌಡ್ರ್ ಆದರೂ ಹಾಕ್ಕೋಬೋದು. ನಾನಿಲ್ಲಿ ಇದ್ರ ಜೊತೆ 1-2 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಗುರಳ್ ಪುಡಿಯನ್ನು ಹಾಕ್ತಾಯಿದ್ದೀನಿ. ಏನು ಹುಚ್ಚಳ ಅಂತಾರಲ್ಲ ಅದ್ರ ಪೌಡರನ್ನು ನಾವು ಎಲ್ಲ ಪಲ್ಯಕ್ಕೂ ಇದೇ ಪೌಡರ್ನ ಉಪಯೋಗಿಸ್ತೇವೆ. ಹಾಗಾಗಿ ನಾನಿಲ್ಲಿ ಗುರಳ್ ಪುಡಿ ಹಾಕಿ ಇದನ್ನ ಚೆನ್ನಾಗಿ ಅದ್ರ ಜೊತೆ ಕಾಯಿಡ್ಸ್ಕೊಂಬಿಟ್ಟು ಇದಕ್ಕೆ ನೋಡ್ಕೊಂಬಿಟ್ಟು ಸ್ವಲ್ಪ ನಾವು ಇಲ್ಲಿ ಒಂದು ಅರ್ಧ ಚಮಚ ಅಷ್ಟು ನಾನಿಲ್ಲಿ ಸಕ್ಕರೆ ಹಾಕ್ತಾಯಿದ್ದೀನಿ. ಬೆಲ್ಲನಾದರೂ ಹಾಕ್ಕೋಬೋದು. ಇದು ಸ್ವಲ್ಪ ಉಪ್ಪು ಖಾರ ಹೆಚ್ಚು ಕಡಿಮೆ ಆದರೂ ಬ್ಯಾಲೆನ್ಸ್ ಮಾಡುತ್ತೆ. ಹಾಗಾಗಿ ನಾನು ಸ್ವಲ್ಪ ಸಕ್ಕರೆ ಹಾಕ್ಬಿಟ್ಟು ಇದಕ್ಕೆ ಒಂದು ಅರ್ಧ ಗ್ಲಾಸ್ನಷ್ಟು ಸ್ವಲ್ಪ ನಾನಿಲ್ಲಿ ಕುದಿಲಿಕ್ಕೋಸ್ಕರ ನೀರು ಹಾಕ್ತಾಯಿದ್ದೀನಿ. ಇದು ಒಂದು 5ರಿಂದ 10 ನಿಮಿಷ ಕಾಲ ಸಣ್ಣ ಉರಿಯಲ್ಲಿ ಇದು ಸ್ವಲ್ಪ ಕುದಿಲಿ. ಇದನ್ನು ಬಾಯಿ ಮುಚ್ಚಿಟ್ಬಿಡೋಣ. ಆಮೇಲೆ ನೋಡಿ ಇದು ಯಾವ ಥರ ನಮ್ಗೆ ಅವರೆಕಾಯಿ ಪಲ್ಯ ಅಂತ ರೆಡಿಯಾಗಿದೆ ಅಂತ. ಇವಾಗ ಒಂದು 5 ನಿಮಿಷ ನಾವು ಕುದಿಸಿದ ಮೇಲೆ ಇದು ರೊಟ್ಟಿ ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಇದು ಸೀಸನ್ ಇದ್ದಾಗ ಮಾತ್ರ ಸಿಗುತ್ತೆ. ಹಾಗಾಗಿ ನಾನು ಇವತ್ತು ಅವರೆಕಾಯಿ ಚಪ್ಪರದವರೆ ಯಾವ ಥರ ಇದು ಪಲ್ಯ ಮಾಡೋದಂತ ತೋರಿಸಿದ್ದೀನಿ. ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ಥರನ ನಾನು ನಿಮ್ಗೆ ಬೇರೆ ಥರ ಪಲ್ಯ ವಿಡಿಯೋನ ಹಾಕ್ತೀನಿ. ನೋಡಿ ಎಷ್ಟು ಚೆನ್ನಾಗಿನೇ ಅವರೆಕಾಯಿ ಪಲ್ಯ ಅನ್ನೋದು ಬಂದಿದೆ ಅಂತ. ಇದು ತುಂಬ ಬೇಗನೆ ಮಾಡುವಂಥ ಒಂದು ರೆಸಿಪಿ. ದಿಢೀರಂತ ಮಾಡ್ಬೋದು. ನೋಡಿ ಇದೇ ಥರನ ರೊಟ್ಟಿ ಚಪಾತಿ ಜೊತೆ ನಾವು ಈ ಥರ ಪಲ್ಯ ಮಾಡಿಕೊಂಡು ತಿನ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.